ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 2022 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ಪರೀಕ್ಷೆಗೆ ತಯಾರಿ ಹೇಗೆ, ಈ ವಿಷಯದ ಕುರಿತು ಮಾತನಾಡೋಣ. ರೀಸೆಂಟಾಗಿ 15,000 ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿರುತ್ತೆ. ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಯಾವ ರೀತಿ ಇರುತ್ತೆ, ಪರೀಕ್ಷೆಯಲ್ಲಿ ಯಾವ ವಿಷಯದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಯಾವ ಪುಸ್ತಕಗಳನ್ನು ಓದಬೇಕು, ಅಧ್ಯಯನ ಮಾಡೋದು ಹೇಗೆ, ಹೀಗೆ ಎಲ್ಲವನ್ನ ಕೂಡ ಇವತ್ತು ಡಿಸ್ಕಸ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ಕುಳಿತು 2022 ಶಿಕ್ಷಕರ ಪರೀಕ್ಷೆಗೆ ತಯಾರಿ ಮಾಡುತ್ತಿರುವವರಿಗೆ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಇರುತ್ತೆ. ಸೊ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ ಮತ್ತು ಜಾಯಿನ್ ಟು ಲರ್ನ್ ವೆಬ್ಸೈಟಿಂದ ಮನೆಯಲ್ಲಿ ಕುಳಿತು ಯಾರಾದರೂ 2022 ಶಿಕ್ಷಕರ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವಂಥವರಿಗೆ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಇರುತ್ತೆ. ಸೊ ಏನು ಈ ಗ್ರೂಪ್ನ ಉದ್ದೇಶ ಅಂತಂದರೆ, ಪರೀಕ್ಷೆ ಮುಗಿಯುವ ತನಕ, ಸೊ ಇವತ್ತಿನಿಂದ ಪರೀಕ್ಷೆ ಮುಗಿಯುವ ತನಕ ಈ ಗ್ರೂಪ್ ಮೂಲಕ ನಿಮಗೆ ಮಾಹಿತಿ ಬರ್ತಾ ಇರುತ್ತೆ, ನಿಮ್ಮ ಮೊಬೈಲ್ಗೆ ಮಾಹಿತಿ ಬರುತ್ತೆ. ಅದು ಅಪ್ಲಿಕೇಶನ್ಗೆ ಸಂಬಂಧಿಸಿದ ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು, ಅಥವಾ ಪರೀಕ್ಷೆಗೆ ತಯಾರಿ ಅಥವಾ ಪರೀಕ್ಷೆಗೆ ಸಂಬಂಧಿಸಿದ ಯಾವುದೇ ಇನ್ಫಾರ್ಮೇಷನ್ ಆಗಿರ್ಬೋದು. ಹಾಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಎಲ್ಲ ವಿಷಯದ ನೋಟ್ಸ್ಗಳು, ಹಿಸ್ಟ್ರಿ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳು. ಸೊ ಇಲ್ಲಿಂದ ಎಕ್ಸಾಮ್ ಆಗೋ ತನಕ ಪ್ರತಿ ತಿಂಗಳು ಒಂದು ಕರೆಂಟ್ ಅಫೇರ್ಸ್ ಕಾಂಪಿಲೇಷನ್ ಏನು ಬರುತ್ತೆ ಅದು ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಎಲ್ಲ ಒಂದು ವಿಷಯದ ನೋಟ್ಸ್ಗಳು ಕೂಡ ನಿಮಗೆ ಆನ್ ಡೈಲಿ ಬೇಸಿಸ್ ನಿಮ್ಮ ಮೊಬೈಲ್ಗೆ ಬರುತ್ತೆ. ಸೊ ಯಾರು ಮನೆಯಲ್ಲಿ ಕುಳಿತು ಈ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ಸೊ ನಿಮಗೆ ಒಂದು ಟೈಮ್ ಟೇಬಲ್ ಹಾಕೊಡೋದಾಗಿರ್ಬೋದು, ಒಂದು ವೈಯಕ್ತಿಕ ಮಾರ್ಗದರ್ಶನ ಆಗಿರ್ಬೋದು, ಒಂದು ಪರ್ಸನಲ್ ಅಸಿಸ್ಟೆನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಅವೈಲೇಬಲ್ ಇರುತ್ತೆ. ಈ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂತಂದರೆ 850 ರೂಪೀಸನ್ನು ಪೇ ಮಾಡಿ ಸ್ಕ್ರೀನ್ಶಾಟ್ ಹಾಗೂ ನಿಮ್ಮ ಹೆಸರನ್ನು 7795014409ಗೆ ಮೆಸೇಜ್ ಮಾಡುವುದರ ಮುಖಾಂತರ ಜಾಯಿನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಕಾಲ್ ಮಾಡಿ ಕೂಡ ನೀವು ಮಾತಾಡಬಹುದು. ಸೊ ಮುಂದಿನ ಒಂದು ಸ್ಲೈಡನ್ನು ನೋಡೋಣ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ, ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನಾಂಕ 22/4/2022. ಏನು ಈ ಒಂದು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ ಏನು ಅಂತಂದರೆ 22/4/2022. ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಸೊ ಈ ಒಂದು ವೆಬ್ಸೈಟ್, ಸೊ ಈ ಒಂದು ಜಾಲತಾಣಕ್ಕೆ ವಿಸಿಟ್ ಮಾಡಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಯಾವುದೇ ರೀತಿಯಾದಂತಹ ಆಫ್ಲೈನ್ ಅರ್ಜಿ ಇರೋದಿಲ್ಲ, ಕೇವಲ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಈ ಒಂದು ಹುದ್ದೆಗಳಿಗೆ. ಯಾರು ಆಯ್ಕೆಗೆ ಅರ್ಹರು, ಯಾರು ಈ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ 15,000 ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳಿಗೆ ಯಾರು ಎಲಿಜಿಬಲ್ ಇದ್ದಾರೆ ಅಂತ ನೋಡೋದಾದರೆ, ಪದವಿಯಲ್ಲಿ, ಸೊ ಯಾರು ಒಂದು ಡಿಗ್ರಿಯಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು, 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 50%ಕ್ಕಿಂತ ಅಧಿಕ ಒಂದು ಸ್ಕೋರನ್ನು ಮಾಡಿರಬೇಕಾಗತ್ತೆ. ಕೆಲವೊಂದು ಕ್ರೈಟೀರಿಯಾ ಇದೆ, ಸೊ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಒಂದು ಎಲಿಜಿಬಿಲಿಟಿಗೆ ಈ ಒಂದು ಹುದ್ದೆಗಳಿಗೆ. ಸೊ ನೆನ್ಪಿಟ್ಕೊಳ್ಳಿ, GM ಅಲ್ಲಿರೋರು 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 50%ಕ್ಕಿಂತ ಅಧಿಕ ಅಂಕಗಳನ್ನು ಪದವಿಯಲ್ಲಿ ಪಡ್ಕೊಂಡಿರಬೇಕಾಗತ್ತೆ. ಅದರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳು 45% ಪದವಿಯಲ್ಲಿ ಅಂಕಗಳನ್ನು ಪಡ್ಕೊಂಡಿರಬೇಕು. ಸೊ 5% ಡಿಫರೆನ್ಸ್ ಬರುತ್ತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಂದರೆ ಕ್ಯಾಟಗರಿ 1. ಹಾಗೆ ಎರಡನೇ ಕ್ರೈಟೀರಿಯಾ ನೋಡಿ, ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಒಂದು TETಯಲ್ಲಿ ಸಾಮಾನ್ಯ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳು 60% ಸ್ಕೋರನ್ನು ಮಾಡಿರಬೇಕಾಗತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ವಿಕಲಚೇತನ ಅಭ್ಯರ್ಥಿಗಳು 55% ಅಂಕಗಳನ್ನು ಗಳಿಸಿರಬೇಕಾಗುತ್ತೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ರೈಟೀರಿಯಾ ಆಗಿರುತ್ತೆ TETಯಲ್ಲಿ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ನೆಕ್ಸ್ಟ್, ಇವಾಗೇನು CET, ಇವಾಗೇನು ಸ್ಪರ್ಧಾತ್ಮಕ ಪರೀಕ್ಷೆ ಏನು ಬರುತ್ತೆ CET. ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 2ರಲ್ಲಿ ಕನಿಷ್ಠ 45% ಅಂಕಗಳನ್ನು ಗಳಿಸಬೇಕು. ಸೊ ಯಾರು 45ಕ್ಕಿಂತ ಕಡಿಮೆ ಗಳಿಸಿದ್ರೆ ಅವರನ್ನು ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡೋದಿಲ್ಲ. 45% ಗಳಿಸಿದ್ರೆ ಮಾತ್ರ, ಅದಕ್ಕಿಂತ ಹೆಚ್ಚನ್ನು ಗಳಿಸಿದ್ರೆ ಮಾತ್ರ ಅವರಿಗೆ ಮೆರಿಟ್ ಲಿಸ್ಟ್ಗೆ ಕನ್ಸಿಡರ್ ಮಾಡ್ತಾರೆ.
ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯ ಪತ್ರಿಕೆ 3ರಲ್ಲಿ ಕನಿಷ್ಠ 50% ಅಂಕಗಳನ್ನು ಗಳಿಸಬೇಕು. ಈ ಒಂದು ಪತ್ರಿಕೆ ಕೇವಲ ಆಂಗ್ಲ ಭಾಷಾ ಶಿಕ್ಷಕರಿಗೆ ಇದು ಅನ್ವಯಿಸೋದಿಲ್ಲ. ಅದನ್ನು ಬಿಟ್ಟರೆ ಆಂಗ್ಲ ಭಾಷಾ ಶಿಕ್ಷಕರನ್ನ ಬಿಟ್ಟರೆ ಬೇರೆ ಗಣಿತ ಆಗಿರ್ಬೋದು, ವಿಜ್ಞಾನ, ಅವರೆಲ್ಲರೂ ಕೂಡ ಪತ್ರಿಕೆ 3ಅನ್ನು ಅವರು ತಗೋಬೇಕಾಗತ್ತೆ. ಅವ್ರಿಗೆ 50% ನಾವಿಲ್ಲಿ ಸ್ಕೋರನ್ನು ಮಾಡಬೇಕಾಗತ್ತೆ. ಮುಂದಿನ ಸ್ಲೈಡನ್ನು ನೋಡೋಣ. ವಯೋಮಿತಿಯನ್ನು ನೋಡಬೇಕಾದ್ರೆ ಕನಿಷ್ಠ 21 ವರ್ಷ ವಯೋಮಿತಿ ಇರುತ್ತೆ. ಗರಿಷ್ಠ ನೋಡೋದಾದರೆ ಗರಿಷ್ಠ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳು 42 ವರ್ಷದ ಒಳಗಡೆ ಇರಬೇಕು. 42 ವರ್ಷದ ಒಳಗಡೆ ಇದ್ದರೆ ಮಾತ್ರ ಎಲಿಜಿಬಲ್ ಇರ್ತಾರೆ. 43, 44 ಮೇಲ್ಗಡೆ ವಯಸ್ಸಾಗಿದ್ದರೆ ಅವರಿಗೆ ಈ ಒಂದು ಎಕ್ಸಾಮ್ಗೆ ಎಲಿಜಿಬಲ್ ಇರೋದಿಲ್ಲ. ಯಾರಿಗೆ? ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ. ಇನ್ನು 3A 3B 2A 2Bಗೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯಸ್ಸು 45 ವರ್ಷ ಇರುತ್ತೆ. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಂದರೆ ಕ್ಯಾಟಗರಿ 1ಗೆ ಸೇರಿದ ಅಭ್ಯರ್ಥಿಗಳಿಗೆ 47 ವರ್ಷ ಗರಿಷ್ಠ ವಯಸ್ಸನ್ನು ನಿಗದಿ ಮಾಡಿರ್ತಾರೆ. ಪರೀಕ್ಷೆ ಯಾವ ರೀತಿ ಇರುತ್ತೆ? ಇಲ್ಲಿ 3 ಪತ್ರಿಕೆಗಳಿರುತ್ತೆ, ನೆನ್ಪಿಟ್ಕೊಳ್ಳಿ. ಪತ್ರಿಕೆ 1 ಪೇಪರ್ 1, ಪೇಪರ್ 2 ಮತ್ತು ಪೇಪರ್ 3. ಪತ್ರಿಕೆ 1ರಲ್ಲಿ ಏನೇನಿರುತ್ತೆ ಅಂದರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ, ಗಣಕಯಂತ್ರ. ಇಷ್ಟು ವಿಷಯಗಳನ್ನು ಪತ್ರಿಕೆ 1ರಲ್ಲಿ ಕೇಳ್ತಾರೆ. ಒಟ್ಟಾಗಿ 150 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ. ಇಲ್ಲೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಏನಂತಂದರೆ ಕೇವಲ ಪತ್ರಿಕೆ 1 ಅಂತಲ್ಲ, ಪತ್ರಿಕೆ 1ರಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ, ಈ ಒಂದು ಪತ್ರಿಕೆಯಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಅವರಿಗೆ ಆರಾಮಾಗಿ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಬಿಕಾಸ್ ಈ ಒಂದು ಪೇಪರಲ್ಲಿ ಸುಮಾರು ವಿಷಯಗಳನ್ನು ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರ್ತಾರೆ. ಸಾಮಾನ್ಯ ಕನ್ನಡ ಆಗಿರ್ಬೋದು, ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮೌಲ್ಯ ಶಿಕ್ಷಣ, ಗಣಕಯಂತ್ರ, ಕಂಪ್ಯೂಟರ್. ಒಟ್ಟಾಗಿ 150 ಅಂಕಗಳಿಗೆ ಈ ಒಂದು ಪೇಪರ್ ಇರುತ್ತೆ. ಒಂದು MCQ ಪೇಪರ್ ಇರುತ್ತೆ, ಬಹು ಆಯ್ಕೆಗೆ ಸಂಬಂಧಿಸಿದ ಒಂದು ಪತ್ರಿಕೆ ಇರುತ್ತೆ. ಪತ್ರಿಕೆ 2 ನೋಡೋಣ. ಆಯಾ ವಿಷಯದ ಜ್ಞಾನ ಅಂದರೆ ಆಂಗ್ಲ, ಅಂದರೆ ಇವಾಗ ಇಂಗ್ಲೀಷ್ ಟೀಚರ್ ಎಕ್ಸಾಮ್ಗಿದ್ರೆ ಅವ್ರಿಗೆ ಇಂಗ್ಲೀಷ್ಗೆ ಸಂಬಂಧಿಸಿದ ಪ್ರಶ್ನೆಗಳು, ಗಣಿತ ಶಿಕ್ಷಕರ ಹುದ್ದೆಗಳಿಗೆ ಗಣಿತದ ಮೇಲೆ ಪ್ರಶ್ನೆಗಳು, ವಿಜ್ಞಾನ, ಜೀವ ವಿಜ್ಞಾನ, ಸಮಾಜ ಶಿಕ್ಷಕರಿಗೆ ಮಾತ್ರ ಈ ಒಂದು ಪೇಪರ್ ಬರುತ್ತೆ. 150 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ. ಈ ಪೇಪರ್ 2. ಹಾಗೆ ಪತ್ರಿಕೆ 3. ಆಲ್ರೆಡಿ ಪತ್ರಿಕೆ 3ಅನ್ನು ನಾನು ಹೇಳಿದ್ದೀನಿ. ಆಂಗ್ಲ ಭಾಷಾ ಶಿಕ್ಷಕರನ್ನು ಹೊರತುಪಡಿಸಿ ಎಲ್ಲರೂ ಇದನ್ನು ತಗೋತಾರೆ. ಬೋಧನಾ ಮಾಧ್ಯಮದ ಭಾಷಾ ಪರೀಕ್ಷೆ ಇರುತ್ತೆ. ಒಂದು ವಿವರಣಾತ್ಮಕವಾದಂತಹ ಪತ್ರಿಕೆ ಇರುತ್ತೆ. 100 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ. ಒಟ್ಟಾಗಿ 3 ಪೇಪರ್ಸ್ ಬರುತ್ತೆ. ಯಾರು ಯಾವುದಕ್ಕೆ ಎಲಿಜಿಬಲ್ ಇದ್ದಾರೆ ಅಥವಾ ಯಾವುದನ್ನು ಕಂಪಲ್ಸರಿ ತಗೋಬೇಕು ಅಂತ ಕೂಡ ತಿಳ್ಕೊಬೇಕಾಗತ್ತೆ. ಪರೀಕ್ಷೆಯಲ್ಲಿ ಯಾವ ವಿಷಯದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ. ಪತ್ರಿಕೆ 1ರಲ್ಲಿ ನೋಡಿ, ಸಾಮಾನ್ಯ ಕನ್ನಡ ಅಂದರೆ ಜನರಲ್ ಕನ್ನಡದಲ್ಲಿ ಏನು ಕೇಳ್ತಾರೆ. FDA SD ಎಕ್ಸಾಮನ್ನು ತಗೊಂಡವ್ರಿಗೆ ಗೊತ್ತಿರುತ್ತೆ. ಇಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕಮ್ಮಿಂಗ್ ಡೇಸಲ್ಲಿ ಅನಲೈಸಿಸ್ ಮಾಡೋಣ. ಸಾಮಾನ್ಯ ಕನ್ನಡದಲ್ಲಿ ಇವಾಗ ಒಂದು ಅಕ್ಷರಗಳ ಮೇಲೆ ಪ್ರಶ್ನೆ ಬರ್ಬೋದು, ಭಾಷಾ ಸಾಹಿತ್ಯದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳು. ಒಟ್ಟಾಗಿ ಕನ್ನಡ ಗ್ರಾಮರ್ ಮತ್ತು ಮೂಲ ಕನ್ನಡ ಹಾಗೂ ಕನ್ನಡ ಸಾಹಿತ್ಯ, ಸ್ವಲ್ಪ ಮಟ್ಟಿಗೆ ಕನ್ನಡ ಸಾಹಿತ್ಯದ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾದರೆ ಇದಕ್ಕೆ ಏನನ್ನು ಓದಬೇಕು? 6ರಿಂದ 10ನೇ ತರಗತಿವರೆಗಿನ ಪಠ್ಯ ಪುಸ್ತಕಗಳನ್ನು ಓದಬೇಕಾಗತ್ತೆ. ಇಲ್ಲಿ ಕನ್ನಡ ಗ್ರಾಮರ್ಗೆ ಸಂಬಂಧಿಸಿದ ಪುಸ್ತಕಗಳನ್ನು ಓದಬೇಕು. ಅದರ ಬ್ಯಾಕ್ ಸೈಡ್ ಏನು ಮಾಡ್ತಾರೆ, ಕ್ವಶನ್ಸ್ಗಳಿರುತ್ತೆ. ಆ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಅದರ ಜೊತೆಗೆ ಒಂದು ವಿರುದ್ಧಾರ್ಥಕ ಪದಗಳಿರುತ್ತೆ, ಸಮನಾರ್ಥಕ ಪದಗಳಿರುತ್ತೆ, ಅದೇ ರೀತಿ ಒಂದು ಕವಿ ಪರಿಚಯ ಇರುತ್ತೆ. ಅವೆಲ್ಲವನ್ನ ಕೂಡ ನೀವು ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಇದು ಕೂಡ ನಮ್ಮ ಹತ್ರ ನೋಟ್ಸ್ ಅವೈಲೇಬಲ್ ಇರುತ್ತೆ. ನಮ್ಮ ಒಂದು ಪೇಯ್ಡ್ ಗ್ರೂಪಲ್ಲಿ ಜಾಯ್ನ್ ಆದಮೇಲೆ ನಿಮಗೆ ಆನ್ ಡೈಲಿ ಬೇಸಿಸ್ ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ಸಾಮಾನ್ಯ ಇಂಗ್ಲಿಷ್, ಇಲ್ಲೂ ಕೂಡ ಇಂಗ್ಲಿಷ್ ಗ್ರಾಮರ್, ಟೆನ್ಸಸ್ ಆಗಿರ್ಬೋದು, ನೌನ್, ಪ್ರನೌನ್, ಬೇರೆ ಬೇರೆ ಅಡ್ಜೆಕ್ಟಿವ್, ಅಡ್ವರ್ಬ್, ವರ್ಬ್, ಹೀಗೆ ಗ್ರಾಮರ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಸಾಮಾನ್ಯ ಇಂಗ್ಲಿಷ್ನಲ್ಲಿ. ಸಾಮಾನ್ಯ ಜ್ಞಾನದಲ್ಲಿ ಏನು ಕೇಳ್ತಾರೆ? ಇಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಹಾಗೆ ಪ್ರಚಲಿತ ಘಟನೆಗಳು ಕೂಡ ಇರುತ್ತೆ. ಅದೇ ರೀತಿ ಮೆಂಟಲ್ ಎಬಿಲಿಟಿ ಕೂಡ ಇದರಲ್ಲಿ ಕವರ್ ಆಗುತ್ತೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ, ಮೌಲ್ಯ ಶಿಕ್ಷಣ ಇರುತ್ತೆ ಮತ್ತು ಗಣಕಯಂತ್ರ, ಕಂಪ್ಯೂಟರ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಕಂಪ್ಯೂಟರ್ ಮೇಲೆ ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಅಥವಾ ಔಟ್ಪುಟ್ ಡಿವೈಸಸ್, ಇನ್ಪುಟ್ ಡಿವೈಸಸ್, ಅದೇ ರೀತಿ ಒಂದು ವಿಂಡೋಸ್ ಮೇಲೆ ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಮೇಲೆ, ಬೇರೆ ಬೇರೆ ಒಂದು ಆಪರೇಟಿಂಗ್ ಸಿಸ್ಟಮ್ ಮೇಲೆ, ಲಿನಕ್ಸ್ ಅಂತ ಬರುತ್ತೆ. ಬೇರೆ ಬೇರೆ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಪತ್ರಿಕೆ 2ರಲ್ಲಿ ಆಯಾ ವಿಷಯದ ಮೇಲೆ ಮೂಲ ಜ್ಞಾನವನ್ನು ಕೇಳ್ತಾರೆ. ಆಯಾ ವಿಷಯದ ಒಂದು ಭಾಷಾ ಶಿಕ್ಷಕರಿರಬಹುದು, ವಿಜ್ಞಾನ ಶಿಕ್ಷಕರಿಗೆ ವಿಜ್ಞಾನ ವಿಷಯದ ಮೇಲೆ ಮೂಲ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಪತ್ರಿಕೆ 2ರಲ್ಲಿ ಕೇಳ್ತಾರೆ.
ಪತ್ರಿಕೆ 3ರಲ್ಲಿ ನಿರ್ದಿಷ್ಟಪಡಿಸಿದ ಬೋಧನಾ ಮಾಧ್ಯಮದಲ್ಲಿ ಬೋಧಿಸಲು ಹೊಂದಿರುವಂತಹ ಭಾಷಾ ಸಾಮರ್ಥ್ಯ, ಶಬ್ದ ಭಂಡಾರ ಇದನ್ನು ಪರೀಕ್ಷೆ ಮಾಡಲಾಗುತ್ತೆ. ಸೊ ಈ ಒಂದು ಪಾಯಿಂಟನ್ನು ನೋಡ್ಕೊಳ್ಳಿ. ಈ ಒಂದು ಪತ್ರಿಕೆಯಲ್ಲಿ ಕನಿಷ್ಠ 50% ಅಂಕಗಳನ್ನು ಪಡೆಯೋದು ಕಡ್ಡಾಯ ಮಾಡಿರ್ತಾರೆ. ಸೊ ಸುಮಾರು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬರುತ್ತೆ ಈ ಒಂದು ನೋಟಿಫಿಕೇಷನಲ್ಲಿ. ಎಲ್ಲವೂ ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ಯಾವುದು ನಾವು ಎಲಿಜಿಬಲ್ ಇದ್ದೀವಿ, ಯಾವುದನ್ನ ತಗೊಂಡ್ರೆ ನಾವು ಎಲಿಜಿಬಲ್ ಆಗ್ತೀವಿ, ಯಾವುದು ಕಟ್ ಆಫ್ ಇದೆ ಅಥವಾ ಯಾವುದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇದೆ ಎಲ್ಲವನ್ನ ಕೂಡ ನೋಡ್ಕೋಬೇಕಾಗತ್ತೆ. ಸೊ ಇವಾಗ ಯಾವ ಪುಸ್ತಕಗಳನ್ನು ಓದಬೇಕು, ಇದು ಚಾಲೆಂಜಿಂಗ್ ಆಗುತ್ತೆ. ಯಾಕಂತಂದರೆ ಸೊ ಇವಾಗ ಶಾರ್ಟ್ ಟೈಮಲ್ಲಿ ಏನನ್ನ ಓದಕ್ಕೆ ಸಾಧ್ಯ ಅಂತ. ಸೊ ಇವಾಗ ಒಂದು ದೊಡ್ಡ 500 ಪೇಜು 800 ಪೇಜ್ ಒಂದು 10 ಬುಕ್ ತೊಗೊಂಬಂದು ಇಟ್ಕೊಂಡ್ರು ಅದು ಓದೋಕ್ಕಾಗಲ್ಲ, ಕಷ್ಟ, ಓದೋಕ್ಕಾಗಲ್ಲ. ಸೊ ಪತ್ರಿಕೆ 1ರಲ್ಲಿ ಈ ಒಂದು ಸ್ಟ್ರಾಟಜಿ ಇಂಪಾರ್ಟೆಂಟ್ ಆಗುತ್ತೆ. 150ಗೆ ಮೋರ್ ದೆನ್ 120 130 ನಾವು ಸ್ಕೋರ್ ಮಾಡಲೇಬೇಕಾಗುತ್ತೆ. 120 130ವರೆಗೂ ಸ್ಕೋರ್ ಮಾಡಲೇಬೇಕು. ಯಾಕಂದರೆ ಇದು ಚಾಲೆಂಜಿಂಗ್ ಆಗಿರುತ್ತೆ. ಇಲ್ಲಿ ಜಾಸ್ತಿ ನಾವು ಸ್ಕೋರ್ ಮಾಡಿದ್ರೆ ಪೇಪರ್ 2ಅಲ್ಲಿ ಏನಾಗುತ್ತೆ, ನಾವು ಕಡಿಮೆ ಸ್ಕೋರ್ ಮಾಡಿದ್ರೂ ಕೂಡ, ಯಾಕಂದರೆ ಒಂದು ಕಡೆ ನಾವು ಈಕ್ವಲ್ ನಾವು ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತಂದರೆ ಪೇಪರ್ 1ಅಲ್ಲೂ ಕಡಿಮೆ ಬಂದುಬಿಟ್ರೆ ಪೇಪರ್ 2ಅಲ್ಲೂ ಕಡಿಮೆ ಇದ್ದಾಗ ಏನಾಗುತ್ತೆ, ನಾವು ಕಾಂಪೀಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಪೇಪರ್ 1ಅಲ್ಲಿ ಕಂಪಲ್ಸರಿಯಾಗಿ ನೀವು ಚೆನ್ನಾಗಿ ಸ್ಕೋರ್ ಮಾಡಲೇಬೇಕು. ಯಾಕಂತಂದರೆ ಈ ಒಂದು ವಿಷಯಗಳನ್ನು ಸುಮಾರು ಪ್ರೀವಿಯಸ್ ಎಕ್ಸಾಮ್ಸ್ಗಳಿಗೆ ಓದಿರ್ತೀವಿ. ಇವತ್ತು ಟೀಚರ್ಸ್ ನೋಟಿಫಿಕೇಶನ್ ಆಗಿದೆ ಅಂದ ತಕ್ಷಣ ಟೀಚರ್ಸ್ ನೋಟಿಫಿಕೇಷನ್ನೇ ನಾವು ಫಸ್ಟ್ ಎಕ್ಸಾಮ್ ಬರೀತಿರಲಿಲ್ಲ. ಮುಂಚೆನೂ ಹಲವಾರು ಎಕ್ಸಾಮ್ಸ್ಗಳನ್ನ ಬರೆದಿರ್ತೀವಿ, ಸಾಮಾನ್ಯ ಜ್ಞಾನವನ್ನು ಓದಿರ್ತೀವಿ, ಅದೇ ರೀತಿ ಗಣಕಯಂತ್ರದ ಬಗ್ಗೆ ಓದಿರ್ತೀವಿ, KPSCಯಲ್ಲಿ ಗ್ರೂಪ್ C ಎಕ್ಸಾಮ್ಗೆ ಗಣಕಯಂತ್ರ ಓದಿರ್ತೀವಿ, ಸಾಮಾನ್ಯ ಕನ್ನಡ ಅಂದರೂ FDA ಎಕ್ಸಾಮ್ಗೆ ಓದಿರ್ತೀವಿ, ಸಾಮಾನ್ಯ ಇಂಗ್ಲೀಷನ್ನು ಓದಿರ್ತೀವಿ. ಸೊ ಎಲ್ಲವನ್ನ ಕೂಡ ನೀವು ಆದಷ್ಟು ಟಾರ್ಗೆಟ್ ಮಾಡಿ ಒಂದು ಟಾರ್ಗೆಟನ್ನು ಸೆಟ್ ಮಾಡಿಕೊಂಡು ಈ ಒಂದು ಪೇಪರ್ 1ಗೆ ಪ್ರಿಪ್ರೇಷನನ್ನು ಮಾಡಬೇಕಾಗತ್ತೆ. ಯಾವ ಪುಸ್ತಕಗಳನ್ನ ಓದಬೇಕಂದ್ರೆ 6ರಿಂದ 10ನೇ ತರಗತಿ ಪುಸ್ತಕಗಳನ್ನು ಮಸ್ಟ್ ಆ್ಯಂಡ್ ಶುಡ್ ಓದಲೇಬೇಕು. ಸೊ ಇದರ ಜೊತೆಗೆ ಟೈಮ್ ಸಿಕ್ಕರೆ ಆಫ್ಟರ್ ಇದೆಲ್ಲ ಓದಿ ಒಂದು 2 ಸಲ ಓದಿದ್ದೀವಿ ಟೈಮ್ ಸಿಕ್ಕರೆ ಅಂದರೆ ಆವಾಗ ನೀವೇನು ಮಾಡ್ಬೋದು, ಬೇಕಾದರೆ ರೆಫರೆನ್ಸ್ ಬುಕ್ಸ್ಗೆ ಹೋಗ್ಬೋದು. ಇಲ್ಲಿ 6ರಿಂದ 10ನೇ ತರಗತಿ ಪುಸ್ತಕಗಳನ್ನು ಓದೋಕ್ಕೆ ಒಂದು ನ್ಯಾಕ್ ಇದೆ, ಒಂದು ಟ್ರಿಕ್ ಇದೆ. ಏನಂತಂದರೆ ಸೊ ಪುಸ್ತಕಗಳನ್ನು ಓದಿದ ಮೇಲೆ 6ರಿಂದ 10ನೇ ತರಗತಿಯ ಪುಸ್ತಕಗಳನ್ನು ಓದಿದ ಮೇಲೆ ಏನು ಮಾಡಿ, ಅದರ ಬ್ಯಾಕ್ ಸೈಡಲ್ಲಿರುವಂಥ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಬಿಕಾಸ್ ಪ್ರೈಮರಿ ಸ್ಕೂಲ್ ಟೀಚರ್ ಒಂದು ಜಾಬ್ ಅಥವಾ ಎಕ್ಸಾಮ್ ಆಗಿರೋದ್ರಿಂದ ಬ್ಯಾಕ್ ಸೈಡ್ ಕ್ವಶನ್ಸ್ಗಳನ್ನು ಕೂಡ ಇಂಪಾರ್ಟೆಂಟ್, ಅಲ್ಲಿಂದಲೇ ಬರುವಂಥ ಸಾಧ್ಯತೆ ಇರುತ್ತೆ. ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿ. ಅದರ ಜೊತೆಗೆ ವರ್ಕ್ ಬುಕ್ ಇರುತ್ತೆ. ಸೊ ಎವ್ರಿ ಒಂದು ಟೆಕ್ಸ್ಟ್ ಬುಕ್ಗೆ ಒಂದು ವರ್ಕ್ ಬುಕ್ ಅಂತ ಕೊಟ್ಟಿರ್ತಾರೆ, ಒಂದು ವರ್ಕ್ ಬುಕ್, ಆ ಚಾಪ್ಟರ್ನ ಒಂದು ವರ್ಕ್ ಬುಕ್ ಇರುತ್ತೆ. ಆ ಒಂದು ವರ್ಕ್ ಬುಕ್ಕನ್ನು ಕೂಡ ಸಾಲ್ವ್ ಮಾಡಿ. ಎಕ್ಸಾಂಪಲ್ ಕನ್ನಡದಲ್ಲಿ ಒಂದು ವರ್ಕ್ ಬುಕ್ ಇರುತ್ತೆ, ಕನ್ನಡ ಗ್ರಾಮರ್ ಅಥವಾ ಕನ್ನಡ ಭಾಷೆಗೆ, ಅಥವಾ ಇಂಗ್ಲೀಷ್ಗೆ ಒಂದು ವರ್ಕ್ ಬುಕ್ ಇರುತ್ತೆ, ಆ ಇಂಗ್ಲೀಷ್ ವರ್ಕ್ ಬುಕ್ಕನ್ನು ಸಾಲ್ವ್ ಮಾಡಿ. ಸೊ ಈ ರೀತಿಯಾಗಿ ನೀವು 6ರಿಂದ 10ನೇ ತರಗತಿ ಪುಸ್ತಕಗಳನ್ನು ಓದೋದು, ಅದರ ಬ್ಯಾಕ್ ಸೈಡ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು, ವರ್ಕ್ ಬುಕ್ಕನ್ನು ಸಾಲ್ವ್ ಮಾಡೋದು, ಈ ರೀತಿ ಓದಿದ್ರೆ ಪೇಪರ್ 1ನಲ್ಲಿ ಕೆಲವೊಂದು ವಿಷಯಗಳು ಕವರ್ ಆಗಿಬಿಡುತ್ತೆ ನಿಮಗೆ. ಸೊ ಅದೇ ರೀತಿ ಜಾಯಿನ್ ಟು ಲರ್ನ್ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಜಾಯಿನ್ ಟು ಲರ್ನ್ ನೋಟ್ಸ್ ಆಲ್ರೆಡಿ ನಾನು ಹೇಳಿದ್ದೀನಿ, ಪೇಯ್ಡ್ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಒಂದು ಸಾಫ್ಟ್ ಕಾಪಿ ಆನ್ ಡೈಲಿ ಬೇಸಿಸ್ ಅಪ್ ಟು ಎಕ್ಸಾಮ್ ಆಗೋವರೆಗೂ ಒಂದು ವಿತ್ ಅಸಿಸ್ಟೆನ್ಸ್ ನಿಮಗೆ ಸಿಗುತ್ತೆ. ಹಾಗೆ ಜಾಯಿನ್ ಟು ಲರ್ನ್ .in ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ, join2learn.in ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಕ್ವಿಜ್ಗಳು ಕೂಡ ಅಟೆಂಪ್ಟ್ ಮಾಡ್ಬೋದು. ಈ ರೀತಿ ಮನೆಯಲ್ಲಿ ಕೂತ್ಕೊಂಡೇ ನೀವು ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡ್ಬೋದು. ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವಿಜ್ಗಳು ಅಥವಾ ಕಂಪ್ಯೂಟರ್ ನೋಟ್ಸ್ ಕೂಡ ಶಾರ್ಟ್ಲಿ ಈ ಒಂದು ವೆಬ್ಸೈಟಲ್ಲಿ ಅವೈಲೇಬಲ್ ಇರುತ್ತೆ. ಕಂಪ್ಯೂಟರ್ ನೋಟ್ಸ್ ಅವೈಲೇಬಲ್ ಇರುತ್ತೆ. ಹಾಗೆ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಈ ಒಂದು ವೆಬ್ಸೈಟ್ join2learn.in ವೆಬ್ಸೈಟ್ಗೂ ವಿಸಿಟ್ ಮಾಡಿ, ಕ್ವಿಜ್ಗಳನ್ನು ಅಟೆಂಪ್ಟ್ ಮಾಡಿ, ಅದೇ ರೀತಿ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಮಾಡಿ, ಅಲ್ಲಿ ಕೂಡ ನಿಮಗೆ ರಿಪ್ಲೈ ಸಿಗುತ್ತೆ. ಸೊ ಪತ್ರಿಕೆ 2ರಲ್ಲಿ ಏನು ಮಾಡಬೇಕು, ಇಲ್ಲೂ ಕೂಡ ಒಂದು ಪಾಯಿಂಟ್ ಇಂಪಾರ್ಟೆಂಟ್. ಇವಾಗ ನಾನು ಗಣಿತ ಶಿಕ್ಷಕ ಇದ್ದೀನಿ ಅಥವಾ ಗಣಿತ ಶಿಕ್ಷಕರ ಹುದ್ದೆಗಳಿಗೆ ನಾನು ಒಂದು ಅಪ್ಲೈ ಮಾಡ್ತಾ ಇದ್ದೀವಿ ಅಂತಂದರೆ ಆವಾಗ ಈ ಒಂದು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ 6ರಿಂದ 10ನೇ ತರಗತಿಯ ಪುಸ್ತಕಗಳೇನು ಬರುತ್ತೆ, ಸ್ಟೇಟ್ ಸಿಲೆಬಸ್ನ ಪಠ್ಯಪುಸ್ತಕಗಳು, DSCRT ಅಂತ ಕರಿತೀವಿ, ಆ ಒಂದು ಪಠ್ಯಪುಸ್ತಕಗಳನ್ನು ಓದೋದು, ಅದರ ಜೊತೆಗೆ ಅದರ ಬ್ಯಾಕ್ ಸೈಡಲ್ಲಿರುವಂಥ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡೋದು, ಅದರ ಜೊತೆಗೆ ವರ್ಕ್ ಬುಕ್ಕನ್ನು ಸಾಲ್ವ್ ಮಾಡೋದು, ಅದರ ಜೊತೆಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡೋದು. ಇಷ್ಟು ಮಾಡಿದ್ರೂ ಕೂಡ ತುಂಬ ಕವರ್ ಆಗುತ್ತೆ. ಇದನ್ನು ಮಾಡಿದ ಆದಮೇಲೆ ನಿಮಗೆ ಪರ್ಟಿಕ್ಯುಲರ್ ಆದಂತಹ ನೋಟ್ಸನ್ನು ಓದ್ಬೋದು ಅಥವಾ ಪರ್ಟಿಕ್ಯುಲರ್ ಆದಂತಹ ಒಂದು ರೆಫರೆನ್ಸ್ ಬುಕ್ಸ್ಗೆ ಹೋಗ್ಬೋದು. ಬಟ್ ಇದನ್ನು ಮಾಡದೆ ಹೋಗೋದ್ರಿಂದ ಫಂಡಮೆಂಟಲ್ ಆಗಿ ನಾವು ಲಾಸ್ ಆಗ್ತೀವಿ. ಬಿಕಾಸ್ ಎಕ್ಸಾಮ್ ಇರೋದೇ ಪ್ರೈಮರಿ ಸ್ಕೂಲ್ ಟೀಚರ್ ಜಾಬ್, ಅದರಲ್ಲಿ ಕೂಡ ಅದೇ ಪುಸ್ತಕಗಳನ್ನು ಓದೋದ್ರಿಂದ ಅಥವಾ ಅಲ್ಲಿಂದ ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ನಿಮ್ಮ ಪದವಿಯಲ್ಲಿ ಕಲ್ತಿರುವಂತಹ ವಿಷಯಗಳ ಮೇಲೆ ಮೂಲ ನೋಟ್ಸನ್ನು ನೀವು ಓದೋದು ಒಳ್ಳೆಯದು. ಸೊ ಇದಾದಮೇಲೆ ರೆಫರೆನ್ಸ್ ಬುಕ್ಸ್ಗೆ ಹೋಗಿ ಮಾರ್ಕೆಟಲ್ಲಿರುವಂಥ ರೆಫರೆನ್ಸ್ ಬುಕ್ಸ್ ಸಿಗುತ್ತೆ. ಬಟ್ ಇವಾಗ ಶಾರ್ಟ್ ಟೈಮಲ್ಲಿ ಇಷ್ಟನ್ನು ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಪತ್ರಿಕೆ 3ರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ. ಬಿಕಾಸ್ ಇದು ಬೋಧನಾ ಮಾಧ್ಯಮದ ಮೇಲೆ ಪ್ರಶ್ನೆ ಇರೋದ್ರಿಂದ ಅಥವಾ ಪ್ರಶ್ನೆ ಪತ್ರಿಕೆ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಿ ಅದನ್ನೇ ಒಂದು ನೀವು ಸಾಲ್ವ್
ಮಾಡೋಕ್ಕೆ ಹೋದರೆ ಒಂದು ನಿಮಗೆ ಐಡಿಯಾ ಬರುತ್ತೆ ಯಾವ ರೀತಿ ನಾವು ಈ ಒಂದು ಪೇಪರನ್ನು ಟ್ಯಾಕಲ್ ಮಾಡಬೇಕು ಅಂತ. ಇಲ್ಲಿ ಆಂಗ್ಲ ಭಾಷಾ ಶಿಕ್ಷಕರಿಗೆ ಇದು ಅನ್ವಯಿಸೋದಿಲ್ಲ, ಅವರನ್ನು ಹೊರತುಪಡಿಸಿ ಉಳಿದವರು ಇದನ್ನು ತಗೋಬಹುದಾಗುತ್ತೆ. ಸೊ ಇದು ಪತ್ರಿಕೆ 1, ಪತ್ರಿಕೆ 2 ಹಾಗೂ ಪತ್ರಿಕೆ 3ಕ್ಕೆ ಸಂಬಂಧಿಸಿದ ಪುಸ್ತಕಗಳ ಒಂದು ಲಿಸ್ಟ್ ಆಗುತ್ತೆ. ಅದಾದಮೇಲೆ ನೀವು ಬೇಕಾದರೆ ಮಾರ್ಕೆಟಲ್ಲಿರೋ ಬುಕ್ಸ್ಗಳನ್ನು ಓದಬಹುದು. ಬಟ್ ಇದನ್ನು 2 ಸಲ ಪ್ರಯತ್ನ ಮಾಡಿ ಹೋಗಿ, ಹಾಗೆ ಮೂಲ ಜ್ಞಾನವನ್ನು ಪಡ್ಕೊಂಡು ನೀವು ನೆಕ್ಸ್ಟ್ಗೆ ಶಿಫ್ಟ್ ಆಗಬೇಕಾಗತ್ತೆ. ಸೊ ಅಧ್ಯಯನ ಮಾಡೋದು ಹೇಗೆ ಅಂತ. ಸೊ ಇವಾಗ ಯಾವ ರೀತಿ ಸ್ಟಡಿ ಮಾಡಬೇಕು, ಹಳೆಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಲೇಬೇಕಾಗತ್ತೆ. ಸೊ ಅದು ನೀವು ಸ್ಪೆಸಿಫಿಕ್ ಒಂದು ಪೇಪರ್ಗಾಗಿರ್ಬೋದು ಅಥವಾ GK ಪೇಪರ್ಗಾಗಿರ್ಬೋದು. ಶಾರ್ಟ್ಲಿ ಈ 2 ಪೇಪರ್ಗಳು ಕೂಡ ಅಪ್ಲೋಡ್ ಆಗುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ, ಪ್ಲಸ್ joint2learn.in ವೆಬ್ಸೈಟಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಹಾಗೆ ಪತ್ರಿಕೆ 1ಕ್ಕೆ ಒಂದು ಹೆಚ್ಚಿನ ಒತ್ತು ನೀಡಬೇಕಾಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾಕೆ ಒಂದು ಟಾರ್ಗೆಟನ್ನು ಸೆಟ್ ಮಾಡ್ಕೊಳ್ಳಿ, 100 to 120, 130ವರೆಗೂ ಟಾರ್ಗೆಟನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಆ ಒಂದು ವಿಷಯಗಳನ್ನು ಹಲವಾರು ಬಾರಿ ಪ್ರೀವಿಯಸ್ ಎಕ್ಸಾಮ್ಸ್ಗಳಿಗೆ ಓದಿರ್ತೀವಿ ನಾವು. ಹಾಗೆ ಪತ್ರಿಕೆ 1, ಪತ್ರಿಕೆ 2 ಒಟ್ಟಾಗಿ ಓದಬೇಕಾಗತ್ತೆ. ನಾನು ಪತ್ರಿಕೆ 1 ಮಾತ್ರ ಓದ್ತೀನಿ, ಪತ್ರಿಕೆ 2 ಓದೋದಿಲ್ಲ ಅಂತ. ಹಾಗಲ್ಲ, ಈ ಎವ್ರಿ ಡೇ ಇವಾಗ 6 ಅವರ್ ಓದ್ತಾ ಇದ್ದೀವಿ, 6 ಅವರ್ಸ್ ಓದ್ತಾ ಇದ್ದೀವಿ ಅಂತಂದರೆ ಒಂದು 4 ಅವರ್ಸ್ ಏನು ಮಾಡೋದು, ಅಥವಾ 3 ಅವರ್ಸ್ ಪತ್ರಿಕೆ 1ಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡೋದು, 2 ಅವರ್ಸ್ ಪತ್ರಿಕೆ 2, 1 ಅವರ್ ರಿವಿಷನ್. ಈ ರೀತಿ ನೀವು ಕೂಡ ಸ್ಟಡಿಯನ್ನು ಮಾಡ್ಬೋದು. ನೆನ್ಪಿಟ್ಕೊಳ್ಳಿ, ಎಕ್ಸಾಂಪಲ್ ನೀವು ಡೈಲಿ 6 ಅವರ್ ಓದ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ, 6 ಅವರ್ಸ್ ಓದ್ತಾ ಇದ್ದೀರಾ ಅಂದರೆ 3 ಅವರ್ ಏನು ಮಾಡಿ ಪೇಪರ್ 1 ಓದಿ, 2 ಅವರ್ ಏನು ಮಾಡಿ ಪೇಪರ್ 2 ಓದಿ, ಪ್ಲಸ್ 1 ಅವರ್ ಏನು ಮಾಡಿ ರಿವಿಷನ್ ಮಾಡಿ. ಅವತ್ತು ಓದಿದ್ದನ್ನು ರಿವಿಷನ್ ಮಾಡಿ. ಯಾಕೆ ರಿವಿಷನ್ ಮಾಡಬೇಕು ಅದೆಲ್ಲರಿಗೂ ಗೊತ್ತೇ ಇರುತ್ತೆ. ಎಲ್ಲರ ಒಂದು ಯೂನಿವರ್ಸಲ್ ಡೌಟ್ ಏನು ಅಂತಂದರೆ, ಅಥವಾ ಪ್ರಾಬ್ಲಮ್ ಏನು ಅಂದರೆ ಓದಿದ್ದು ನೆನಪಿರೋದಿಲ್ಲ. ಯಾಕೆ ನೆನಪಿರೋದಿಲ್ಲ? ಅದು ಎಲ್ಲರಿಗೂ ಪ್ರಾಬ್ಲಮ್ ಇದೆ. ಬಿಕಾಸ್ ರಿವಿಷನ್ ಮಾಡಲ್ಲ, ಆಫನ್ ಆಗಿ ರಿವಿಷನ್ ಮಾಡಲ್ಲ. ನಾವು ಎಷ್ಟೊಂದು ಕೆಲವೊಂದು ವಿಷಯವನ್ನು ಬಳಸೋದನ್ನು ಮರೆತು ಬಿಟ್ಟರೆ ಅಥವಾ ಬಳಸೋದನ್ನು ಸ್ಟಾಪ್ ಮಾಡಿದ್ರೆ ಅದು ಆ ವಿಷಯವೇ ನಮ್ಗೆ ಮರೆತು ಬಿಡುತ್ತೆ. ನಾವು ಯೂಶ್ವಲಿ ಏನು ಡೈಲಿ ಪ್ರಾಕ್ಟೀಸಸ್ ಮಾಡ್ತೀವಿ ಅದು ನಮ್ಮ ಪರ್ಫೆಕ್ಟ್ ಇರುತ್ತೆ. ನಾವು ಯಾವುದನ್ನು ಪರ್ಫೆಕ್ಟಾಗಿ ನಾವು ಪ್ರಾಕ್ಟೀಸ್ ಮಾಡಲ್ಲ, ಅದು ನಮಗೆ ಮರೆತು ಹೋಗ್ಬಿಡುತ್ತೆ. ಆ ಕಾರಣಕ್ಕಾಗಿ ಆನ್ ಡೈಲಿ ಬೇಸಿಸ್ ಎವ್ರಿ ಡೇ 1 ಅವರ್ ರಿವಿಷನ್ ಅಂತ ಇಟ್ಕೊಳ್ಳಿ. ಆ ರಿವಿಷನ್ ಮೀನ್ಸ್ ಏನು ಮಾಡಿ, ಸೊ ಎವ್ರಿ ಡೇ ನೀವು ಏನು ಓದಿರ್ತೀರ ಅದನ್ನು ಒಂದು ಪೇಪರಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ, ಅಥವಾ ರಿಮೆಂಬರ್ ಅಥವಾ ನೆನಪು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಈ ರೀತಿಯಾಗಿ ಡೈಲಿ ಬೇಸಿಸ್ ನೀವು ಓದ್ಬೋದು. ಪತ್ರಿಕೆ 1 ಮತ್ತು ಪತ್ರಿಕೆ 2 ಒಟ್ಟಾಗಿ ಓದಬೇಕಾಗತ್ತೆ. ಇಲ್ಲ ನಮಗೆ ಇದನ್ನು ಕಂಫರ್ಟ್ ಆಗಲ್ಲ, ನಮ್ಮದೇ ಆದಂತಹ ಬೇರೆ ಸ್ಟ್ರಾಟಜಿ ಇದೆ, ನಮ್ಮದೇ ಬೇರೆ ಆದಂತಹ ಒಂದು ರಣತಂತ್ರ ಇದೆ ಅಂದರೆ ನಿಮ್ಮ ರಣತಂತ್ರವನ್ನು ನೀವು ಫಾಲೋ ಮಾಡ್ಬೋದು. ಸೊ ಇವಾಗ ಪರ್ ಅವರ್ ಇದೊಂದು ರೂಲ್ ಇದೆ, 45 + 15 ಮಿನಿಟ್ಸ್ ಅಂತ ಒಂದು ರೂಲ್ ಬರುತ್ತೆ. ಏನು 45 + 15 ಮಿನಿಟ್ಸ್ ಅಂದರೆ, 1 ಅವರಲ್ಲಿ ಇವತ್ತು ನಾನು 5 ಅವರ್ 6 ಅವರ್ ಓದ್ತಾ ಇದ್ದೀನಿ. ಪ್ರತಿ ಅವರ್ ಏನು ಮಾಡೋದು, 45 ನಿಮಿಷ ಏಕಾಗ್ರತೆಯಿಂದ ಓದೋಕ್ಕೆ ಪ್ರಯತ್ನ ಪಡೋದು. ಆದಷ್ಟು ಮೊಬೈಲನ್ನು ದೂರ ಇಟ್ಟು ಪಕ್ಕದ ರೂಮಲ್ಲಿ ಮೊಬೈಲನ್ನು ಇಟ್ಟು ಈ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ದೀವಿ ಅಂದರೆ 45 ನಿಮಿಷ ಓದೋದು. ಓದಿದ ಆದಮೇಲೆ 15 ನಿಮಿಷ ರಿವಿಷನ್ ಮಾಡೋದು. ಸೊ ಎವ್ರಿ ಅವರ್ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಪ್ಲಸ್ ಯಾಕೆ ಈ 15 ಮಿನಿಟ್ಸ್ ರಿವಿಷನ್ ಅಂದರೆ, ಓದಿದ್ದು ರೀಕಾಲ್ ಆಗುತ್ತೆ, ಪ್ಲಸ್ ನಿಮಗೆ ಒಂದು ಬ್ರೇಕ್ ಸಿಗುತ್ತೆ ನೆಕ್ಸ್ಟ್ ಅವರ್ಗೆ ಶಿಫ್ಟ್ ಆಗೋಕ್ಕೆ. ಹಾಗೆ 6+1 ಅನ್ನೋದೇನು, ಆ ಒಂದು ರೂಲ್ ಅಂದರೆ ಏನು, ಒಂದು ವಾರದಲ್ಲಿ 6 ದಿನ ಓದೋದು, ಪ್ಲಸ್ 1 ದಿನ ಏನು ಮಾಡೋದು, ರಿವಿಷನ್ ಮಾಡೋದು. ಅಂದರೆ ಅರ್ಥ ಮಾಡ್ಕೊಳ್ಳಿ, ಎವ್ರಿ ಅವರ್ ರಿವಿಷನ್ ಆಗುತ್ತೆ, 45 ಮಿನಿಟ್ಸ್ ಓದೋದು ಪ್ಲಸ್ 15 ಮಿನಿಟ್ಸ್ ರಿವಿಷನ್ ಮಾಡೋದು. ಹಾಗೆ ಎವ್ರಿ ಡೇ 6 ಅವರ್ಸ್ ಓದ್ತಾ ಇದ್ದೀವಿ ಅಂದರೆ 5 ಅವರ್ ಓದೋದು, 1 ಅವರ್ ರಿವಿಷನ್ ಆಗೋದು. ಹಾಗೆ ಎವ್ರಿ ವೀಕ್ 6 ಡೇಸ್ ಓದೋದು, 1 ಡೇ ರಿವಿಷನ್ ಮಾಡೋದು. ಅಂದರೆ ಎವ್ರಿ ಅವರ್ ರಿವಿಷನ್ ಆಗುತ್ತೆ, ಎವ್ರಿ ಡೇ ರಿವಿಷನ್ ಆಗುತ್ತೆ, ಪ್ಲಸ್ ಎವ್ರಿ ವೀಕ್ ರಿವಿಷನ್ ಆಗುತ್ತೆ. ಈ ರೀತಿಯಾದಾಗ ಏನಾಗುತ್ತೆ, ಓದಿದ್ದು ಪರ್ಫೆಕ್ಟ್ ಆಗುತ್ತೆ. ಸೊ ನಾವು ಎವ್ರಿ ಡೇ 6 ಅವರ್ಸ್ ಓದ್ತಾ ಇದ್ದೀವಿ, ಆ 6 ಅವರ್ಸಿಂದ ಏನೂ ಕ್ವಶನ್ಸ್ ಬರ್ತಾ ಇಲ್ಲ ಅಥವಾ ಬರೋದಿಲ್ಲ ಅಂತ ನಾವು ಖಾತ್ರಿ ಆದಾಗ ಓದಿದ್ದು ವೇಸ್ಟ್ ಆಗುತ್ತೆ. ಆ ಕಾರಣಕ್ಕಾಗಿ ಎಕ್ಸಾಮ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಮ್ ಏನು ರಿಸರ್ಚ್ ಮಾಡೋಕ್ಕೆ ಹೋಗಬೇಡಿ. ಎಕ್ಸಾಮ್ ಪರ್ಪಸ್ ಎಷ್ಟು ಬೇಕು, ಎಷ್ಟನ್ನು ಓದಬೇಕು, ಎಕ್ಸಾಮ್ಗೆ ಯಾವ ರೀತಿ ನಾವು ಕ್ವಶನ್ಸ್ಗಳನ್ನ ಬರುತ್ತೆ ಅಷ್ಟೇ ನೀವು ಫೋಕಸ್ಡ್ ಆಗಿ ಓದೋದು ಒಳ್ಳೆಯದಂತ. ಈ ರೀತಿಯಾಗಿ ಸ್ಟಡಿ ಮಾಡಿದ್ರೆ ಒಳ್ಳೆಯದು. ನಿಮ್ಮದೇ ಆದಂತಹ ರೂಲ್ಸ್, ರೆಗ್ಯುಲೇಷನ್ಸ್, ಪ್ಲ್ಯಾನ್ಸ್ ಏನೇ ಇದ್ರೂ ಕೂಡ ಅದನ್ನು ಕೂಡ ಫಾಲೋ ಮಾಡ್ಬೋದು. ಜಸ್ಟ್ ಫಾರ್ ಸಜೆಷನ್ ಇದು ಅಷ್ಟೇ. ಸೊ ಮನೆಯಲ್ಲಿ ಕುಳಿತು ಪ್ರಿಪೇರ್ ಆಗ್ತಾ ಇರೋರಿಗೆ ಒಂದು ಪೇಯ್ಡ್ ವಾಟ್ಸಪ್ ಗ್ರೂಪ್ ಅಂತ ಹೇಳ್ತಾ ಇದ್ದೆ ನಾನು. ಸೊ ಇಷ್ಟು ಈ ಒಂದು ಎಕ್ಸಾಮ್ಗೆ ಏನು ಪ್ರಿಪ್ರೇಷನ್ ಮಾಡ್ತಾಯಿದ್ರಿ 2022 ಒಂದು ಶಿಕ್ಷಕರ ಹುದ್ದೆಗಳಿಗೆ ಪ್ರಿಪ್ರೇಷನನ್ನು ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಿದ್ದೇವೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಕಮಿಂಗ್ ಟು ಪಾಯಿಂಟ್ ಏನಂತಂದರೆ, ಆಲ್ರೆಡಿ ಹೇಳಿದ್ದೀನಿ ನಾನು, 2022 ಶಿಕ್ಷಕರ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರೋರಿಗೆ, ಮನೇಲಿ ಕುಳಿತು ಯಾರಾದರೂ ತಯಾರಿ ಮಾಡ್ತಾ ಇರೋರಿಗೆ ಒಂದು ಅಸಿಸ್ಟೆನ್ಸ್ ಬೇಕಾಗಿದ್ದರೆ ಈ ಒಂದು ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಪೇಯ್ಡ್ ವಾಟ್ಸಪ್ ಗ್ರೂಪ್ ಇರುತ್ತೆ. ಈ ಗ್ರೂಪ್ಗೆ ಜಾಯ್ನ್ ಆಗಲು 850 ರುಪೀಸನ್ನು ಪೇ ಮಾಡಿ ಸ್ಕ್ರೀನ್ಶಾಟನ್ನು ನಿಮ್ಮ ಹೆಸರನ್ನು ಈ ಒಂದು ನಂಬರ್ಗೆ ಕಳಿಸ್ಬೇಕಾಗುತ್ತೆ. ಸೊ ಇಲ್ಲಿ ಒಂದು ವಾಟ್ಸಪ್ ಬ್ರಾಡ್ಕಾಸ್ಟ್ ಮುಖಾಂತರ ನಿಮಗೆ ಒಂದು ಮಟೀರಿಯಲ್ಸ್
ಡೀಟೇಲ್ಸ್ ಅವೈಲೇಬಲ್ ಆಗುತ್ತೆ. ನಿಮ್ಮ ಒಂದು ನಂಬರ್ ಅಥವಾ ನಿಮ್ಮ ಒಂದು ಪ್ರೈವಸಿ ಎಲ್ಲೂ ಕೂಡ ಡಿಸ್ಕ್ಲೋಸ್ ಇರಲ್ಲ. ಎಲ್ಲೂ ಕೂಡ ನಾವು ಅದನ್ನೇನಾಗುತ್ತೆ ಪ್ರೈವಸಿಯಲ್ಲೇ ಇರುತ್ತೆ. ಅಂದರೆ ಒಂದು ವಾಟ್ಸಪ್ ಬ್ರಾಡ್ಕಾಸ್ಟ್ ಮುಖಾಂತರ ನಿಮಗೆ ಬರುತ್ತೆ. ಪರೀಕ್ಷೆ ಮುಗಿಯೋ ತನಕ ಈ ಗ್ರೂಪ್ ಮೂಲಕ ಹಳೆಯ ಪ್ರಶ್ನೆ ಪತ್ರಿಕೆಗಳು ಹಾಗೂ ಎಲ್ಲ ವಿಷಯದ ನೋಟ್ಸ್ಗಳು ನಿಮಗೆ ಆನ್ ಡೈಲಿ ಬೇಸಿಸ್ ಲಭ್ಯವಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತಾ, ಯಾವ ರೀತಿ ರಿಜಿಸ್ಟರ್ ಆಗಬೇಕು ಅಂತಂದರೆ $850 ರೂಪೀಸನ್ನು ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು 2022 GPSTR ಅಂತ ಹೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಹಾಗೆ join2learn.in ಒಂದು ವೆಬ್ಸೈಟ್ ಕೂಡ ಇರುತ್ತೆ. join2learn.inಗೆ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಆನ್ ಡೈಲಿ ಬೇಸಿಸ್ ಕ್ವಿಸ್ಗಳನ್ನು ಅಟೆಂಡ್ ಮಾಡ್ಬೋದು, ನೋಟಿಫಿಕೇಷನ್ಸ್ಗಳನ್ನು ನೋಡ್ಕೋಬೋದು, ನಿಮ್ಮ ಡೌಟ್ಸ್ಗಳನ್ನು ಕೂಡ ಅಲ್ಲಿ ಕಮೆಂಟ್ ಮಾಡಿ ಅದಕ್ಕೆ ಒಂದು ಆನ್ಸರನ್ನು ಕೂಡ ಪಡ್ಕೋಬೋದು. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ join2learn ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ join2learn ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.